ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಶಾಂತ? ಕೇಳಿಸ್ತಿದೆಯಾ? ಏನು ಹೇಳಿದೆ ಶಾಂತ? ಅಟ್ಲೀಸ್ಟ್ ಇಲ್ಲಿ ಮೆಸೇಜ್ ಇದೆ ನೋಡ್ರಿ, ಮೆಸೇಜ್ ಮಾಡ್ಬೋದು. ಇಲ್ಲಿ ಮೆಸೇಜ್ ಸೆಂಡ್ ಅ ಮೆಸೇಜ್ ಅಂತ ಇರುತ್ತೆ ನೋಡ್ರಿ, ಆ ಥರ ಮೆಸೇಜ್ ಮಾಡ್ಬೋದು ನೋಡ್ರಿ. ಮೆಸೇಜ್ ಆದ್ರೂ ಮಾಡ್ರಿ, ಕೇಳಿಸ್ತಿದೆ ಅಂದರೆ ಮೆಸೇಜ್ ಮಾಡು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ನಾನಿವತ್ತು ಮಾಡ್ತಕ್ಕಂಥ ಫಸ್ಟ್ ಚಾಪ್ಟರ್ ಹೆಸರು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸೈನ್ಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಫಸ್ಟ್ ಚಾಪ್ಟ್ರು. ಓಕೆನಾ? ಸೈನ್ಸ್ ಚಾಪ್ಟ್ರಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್, ಇದು ಕೆಮಿಸ್ಟ್ರಿ ರಿಲೇಟೆಡ್ಡು. ಸೊ ಏನು ರಾಸಾಯನಿಕ ಕ್ರಿಯೆಗಳು, ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಈಕ್ವೇಷನ್ಸ್ ಅಂತ ಈ ಚಾಪ್ಟರ್ ಹೆಸರು ಇಂಗ್ಲೀಷಲ್ಲಿ. ದೈನಂದಿನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದಾಗಿಂದನೂ ರಾತ್ರಿ ಮಲಗೋವರೆಗೆ ಎಷ್ಟೋ ರಾಸಾಯನಿಕ ವಸ್ತುಗಳನ್ನು ಬಳಸ್ತಾನೆ. ಈಗ ಬೆಳಗ್ಗೆ ಎದ್ದ ಅಂತಂದರೆ ಈ ಟೂತ್ಪೇಸ್ಟು ಮತ್ತು ಬ್ರಷಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಮಲಗುವಾಗ ಏನು ಮಾಡ್ತಾನೆ, ಆಲ್ ಔಟ್ ಅಂತ ಹಾಕ್ತಾರೆ, ಅಥವಾ ಈ ಸೊಳ್ಳೆ ಬತ್ತಿ ಯೂಸ್ ಮಾಡ್ತೀವಿ. ಇವೆಲ್ಲ ಕೆಮಿಕಲ್ಸೇ. ಇವೆಲ್ಲ ಕೆಮಿಕಲ್ಸ್ ಹೆಂಗೆ ಡೈರೆಕ್ಟಾಗಿ ಯಾವುದು ಮೂಲ ವಸ್ತುಗಳು ಟೂತ್ಪೇಸ್ಟ್ ಅಂತ ಸಿಗಲ್ಲ ಎಲ್ಲೇ ಆಗಲಿ. ಅದನ್ನು ನಾವೇನು ಮಾಡ್ತೀವಿ, ರಾಸಾಯನಿಕ ಸಂಯೋಜನೆ ಮಾಡಿ ಒಂದು ವಸ್ತುವನ್ನು ತಯಾರು ಮಾಡ್ತೀವಿ. ಅದನ್ನು ನಾವು ರಾಸಾಯನಿಕ ಕ್ರಿಯೆ ಮೂಲಕ ಮಾಡ್ತೀವಿ. ಓಕೆನಾ? ಈಗ ನಾವು ರಾಸಾಯನಿಕ ಕ್ರಿಯೆಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆಗಳು. ಕ್ಲಾಸಲ್ಲಿ ಎಷ್ಟು ಜನ ಇದ್ದೀರಾ? ಹಾಂ, ಇದರಲ್ಲಿ ಯಾರಾದರೂ ಗೊತ್ತಿದೆಯಾ ರಾಸಾಯನಿಕ ಕ್ರಿಯೆಗಳು ಅಂತ ಅಂದರೆ ಏನು ಅಂತ? ಅನ್ಮ್ಯೂಟ್ ಮಾಡ್ಬೋದು ನೋಡಿ, ಅನ್ಮ್ಯೂಟ್ ಮಾಡಿ ಹೇಳಿ. ಶಾಂತ, ನಿನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ. ಸ್ವಲ್ಪ ನೀನು ಅನ್ಮ್ಯೂಟ್ ಮಾಡ್ತಾ ಇದೀಯ, ಏನು ಹೇಳೋದು ಕೇಳಿಸ್ತಾ ಇಲ್ಲ. ರಾಸಾಯನಿಕ ಕ್ರಿಯೆ ಅಂದರೆ ಯಾವುದೇ ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆದರೆ ಅದನ್ನು ರಾಸಾಯನಿಕ ಕ್ರಿಯೆ ಎನ್ನುವರು. ಹಾಂ, ಇದನ್ನ ಇನ್ನೂ ಜನರಲ್ ಆಗಿ ಹೇಳ್ತೀನಿ ಕೇಳ್ರಿ. ಈಗ ಒಂದು ಮೂಲ ವಸ್ತು, ಈ ಮೂಲ ವಸ್ತು ಕಾಲಕ್ಕೆ ತಕ್ಕಂತೆ ಅಥವಾ ಬೇರೆ ಬೇರೆ ಮೂಲ ವಸ್ತುಗಳೊಂದಿಗೆ ಇದು ಬರ್ಕೊಂಡ್ರೆ ಚೆನ್ನಾಗೆ, ಮೂಲ ವಸ್ತುಗಳೊಂದಿಗೆ ಸಂಯೋಗ ಹೊಂದಿ ಹೊಸ ವಸ್ತುಗಳಾಗಿ ಪರಿವರ್ತನೆ ಹೊಂದುವುದನ್ನು ರಾಸಾಯನಿಕ ಕ್ರಿಯೆ ಅಂತ ಕರಿತೇವೆ. ರಾಸಾಯನಿಕ ಕ್ರಿಯೆ ಅಂತಂದ್ರೇನು?
ಒಂದು ಮೂಲ ವಸ್ತು ಕಾಲಕ್ಕೆ ತಕ್ಕಂತೆ ಅಂದರೆ ಇದಕ್ಕೆ ಉದಾಹರಣೆ ಏನನ್ನು ಕೊಡ್ಬೋದು? ಒಂದು ಮೂಲ ವಸ್ತು ಅಂತಂದರೆ ಕಬ್ಬಿಣವನ್ನು ಕೊಡ್ಬೋದು, ಹೌದ್ರಾ? ಕಬ್ಬಿಣ ಕಾಲಕ್ಕೆ ತಕ್ಕಂತೆ ಅಂದರೆ ಹೊರಗೆ ಬಿಸಾಕಿದ್ರೆ ಏನಾಗುತ್ತೆ? ತುಕ್ಕಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಕಾಲಕ್ಕೆ ತಕ್ಕಂತೆ ಒಂದು ಮೂಲ ವಸ್ತು ಹೊಸ ರೂಪವಾಗಿ ಬದಲಾವಣೆ ಆಗುತ್ತೆ. ಇಲ್ಲ ಅಂದರೆ ಹೆಂಗೆ ತಗೋಬೋದು? ಅದೇ ಎಫಿನ ಬೇರೆ ಯಾವುದಾದ್ರೂ ಸಂಯೋಗ ಮಾಡ್ಬೋದು. ಅದೇ ವಾಟರ್ ಜೊತೆ ನೋಡ್ರಿ, ಅದೇ ವಾಟರ್ ಅಂದ್ರೆ ಏನು? ಮತ್ತೆ ತುಕ್ಕಿಡಿಯೋದೇ ಆಗುತ್ತೆ. ಏನಾಗುತ್ತೆ? Fe3O4 ಆಗುತ್ತೆ ಪ್ಲಸ್ 4H2. ಈ Fe3O4 ಅಂದರೆ ಏನು? ಫೆರಸ್ ಆಕ್ಸೈಡ್ ಅಂತ. ಏನು ಈ ಕಬ್ಬಿಣ ಏನು ಮೂಲ ವಸ್ತು ಇದ್ದಿದ್ದು ತುಕ್ಕಿಡಿದು ಕೆಂಪಾಗಿರುತ್ತಲ್ಲ, ಆ ಬಣ್ಣ ಹೊಂದೋ ಕಾರಣ ಈ ಫಾರ್ಮ್ ಆಗಿರುತ್ತೆ, ಈ ರೀತಿ ಆಗಿರುತ್ತೆ ಆ ಕಾರಣಕ್ಕೆ. ಓಕೆನಾ? ರಾಸಾಯನಿಕ ಕ್ರಿಯೆಗಳು ಅಂತಂದ್ರೆ ಏನು? ಒಂದು ಮೂಲ ವಸ್ತು ಹೊಸ ವಸ್ತುಗಳನ್ನು ಪರಿವರ್ತನೆ ಆಗೋದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೇವೆ. ಓಕೆನಾ? ಅದೇ ರೀತಿ ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ಯಾರ್ಯಾರು ಗೊತ್ತಿದೆಯಾ? ಶಾಂತ, ನೀನೇನು ಹೇಳ್ತಿರೋದು ಕೇಳಿಸ್ತಿಲ್ಲ. ನೋಡ್ರಿ, ನಾನು ಸಿಂಪಲ್ ಆಗಿ ಇದನ್ನೇ ಹೇಳ್ತಕ್ಕೆ ಇಷ್ಟಪಡ್ತೀನಿ. ರಾಸಾಯನಿಕ ಸಮೀಕರಣ ಅಂತಂದ್ರೆ ಏನು ಅಂತಂದ್ರೆ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಇರುತ್ತೆ. ಈಗ ಕಬ್ಬಿಣ ತುಕ್ಕಿಡಿತು, ಇದನ್ನು ನಾವು Fe+H2O ಅಂತ ಬರಿತೀವಲ್ಲ, ಅದನ್ನು ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೇವೆ. ಅದನ್ನು ಇನ್ನೊಂದು ರೀತಿ ಬರಿಬೋದು. ಏನಂತ ಬರಿಬೋದು? ಕಬ್ಬಿಣ ಪ್ಲಸ್ ನೀರು ಏನು ಕೊಡುತ್ತೆ? ಕಬ್ಬಿಣ ತುಕ್ಕು ಹಿಡಿಯುವುದು ಅಂತ ಬರಿಬೋದು. ಓಕೆನಾ? ಇದನ್ನು ಈ ರೀತಿ ಎಕ್ಸಾಂಪಲ್ ಕೊಡ್ಬೋದು. ಓಕೆನಾ? ಏನು ನಾವು ಅಷ್ಟುದ್ದ ಬರೆಯೋದನ್ನು ರಾಸಾಯನಿಕ ಸಮೀಕರಣದಲ್ಲಿ ಒಂದು ಡೆಫಿನೆಟ್ ವರ್ಡ್ ಏನು ಇಂಪಾರ್ಟೆಂಟ್ ಅದನ್ನು ಬರೆಯೋದನ್ನು ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೇವೆ. ಏನಂತ ಬರಿಬೋದು ರಾಸಾಯನಿಕ ಸಮೀಕರಣ ಅಂದರೆ? ಇಷ್ಟು ಹೇಳಿದ ಮೇಲೆ ಏನಾದರೂ ಹೇಳ್ತೀರಾ? ಆಶಾ KS ಟ್ರೈ ಮಾಡ್ತೀರಾ? ಏನಾದರೂ ಹೇಳ್ತೀರಾ? ಇಲ್ಲಿ ನಾನು ಬರಿತೀನಿ ನೋಡ್ರಿ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯ ಸಂಕೇತಗಳ ಮೂಲಕ ಬರೆಯುವುದನ್ನು ರಾಸಾಯನಿಕ ಸಮೀಕರಣ ಎಂದು ಕರೆಯುವರು. ಓಕೆನಾ? ಇದನ್ನು ಬರ್ಕೊಳ್ಳಿ. ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯನ್ನು ಸಂಕೇತಗಳ ಮೂಲಕ ಬರೆಯೋದನ್ನು ಅದನ್ನು ರಾಸಾಯನಿಕ ಸಮೀಕರಣ ಅಂತ ಕರಿತೇವೆ. ಓಕೆನಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಚಟುವಟಿಕೆ 1.1 ಅಂತ ಇದೆ, ನೋಡಿದ್ದೀರಾ? ಈ ಲ್ಯಾಂಪ್ ಹಿಂಗೆ ಲ್ಯಾಂಪ್ ಉರಿತಾ ಇದೆ, ಇದಕ್ಕೆ ಒಂದು ಮೆಗ್ನೀಷಿಯಂ ರಾಡ್ ಇಟ್ಟಿದ್ದಾರೆ, ಇಲ್ಲಿ ಕಪ್ ಸಾಸರ್ ಇಟ್ಟಿದ್ದಾರೆ, ಇಲ್ಲಿ ಬೂದಿ ಬಿದ್ದಿದೆ, ಇದು ಮೆಗ್ನೀಷಿಯಮ್, ಇದು ಬೆಂಕಿ. ನೋಡಿದ್ದೀರಾ? ಹ್ಞೂ ಅಂತನಾದ್ರು ಹೇಳಿ.
ಓಕೆನಾ. ಈಗ ಹೇಳ್ತೀನಿ ಕೇಳ್ರಿ, ಮೆಗ್ನೀಷಿಯಮನ್ನು ಇಕ್ಕಳ ಸಹಾಯದಿಂದ ಬೆಂಕಿಗೆ ತಂದಾಗ ಅದು ಜೋರಾಗಿ ಉರಿದು ಕೆಳಗೆ ಬೀಳುತ್ತೆ. ಏನು ಕಾರಣ? ಜೋರಾಗಿ ಈ ಏನು ಮೆಗ್ನೀಷಿಯಂ ಉರಿಯುತ್ತೆ ಅದಕ್ಕೆ ಕಾರಣ ಆಕ್ಸಿಜನ್, ಆಮ್ಲಜನಕ ಅಂತ ಕರಿತೇವೆ. ಈ ಕ್ರಿಯೆ ನಡೆದಿದೆ ಅಂತ ಉದಾಹರಣೆ ಏನಾಗುತ್ತೆ? ಕ್ರಿಯೆ ನಡೆದಿದೆ ಅನ್ನೋದಕ್ಕೆ ಕಾರಣ ಏನು? ಮೆಗ್ನೀಷಿಯಂ ಇದ್ದಿದ್ದು ಬೂದಿಯಾಗಿದೆ ಅಂತ ಅರ್ಥ. ಏನಾಗಿದೆ? ಇಲ್ಲೊಂದು ಕ್ರಿಯೆ ನಡೆದಿದೆ. ಓಕೆನಾ. ಅದೇ ರೀತಿ ಇಲ್ಲಿ ನಿಮ್ದು ಚಟುವಟಿಕೆ 1.2 ಅಲ್ಲೇನೋ ಇದೆ, ಸೀಸದ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್. ಓಕೆನಾ. ಇವೆರಡು ರಿಯಾಕ್ಟ್ ಆದಾಗ ಏನಾಗುತ್ತೆ? ಸೀಸದ ಅಯೋಡೈಡ್ ಆಗುತ್ತೆ. ಈ ಸೀಸದ ಅಯೋಡೈಡ್ ಯಾವ ಕಲರ್ ಇರುತ್ತೆ? ಹಳದಿ ಕಲರ್ ಇರುತ್ತೆ. ಇಲ್ಲಿ ಯಾವುದೇ ಕಲರ್ ಇರ್ಲಕ್ಕಂಥದ್ದು ಇಲ್ಲಿ ಹಳದಿ ಕಲರ್ ಆಗಿದೆ ಅಂದ್ರೆ ಇಲ್ಲಿ ಏನೋ ಒಂದು ಕ್ರಿಯೆ ನಡೆದಿದೆ ಅಂತ ಅರ್ಥ ಆಗುತ್ತೆ. ಹೌದ್ರಾ? ಇದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ಏನು? ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಜಿಂಕ್ ಅಂತ ಇದೆ, ಸತುವನ್ನು HCl ಅಥವಾ H2SO4. HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು H2SO4 ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಇದು ಯಾವ್ದಾರ ಒಂದು ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ಸತು ಅಂದರೆ ಇದನ್ನು ZN ಅಂತ ಕರಿತೇವೆ. ಇದು ಯಾವ ಜೊತೆ ರಿಯಾಕ್ಟ್ ಆದಾಗ ಅದನ್ನು ಟೆಸ್ಟ್ ಮಾಡಿದಂಥ ಒಂದು ಅದೇನು ಅದಕ್ಕೆ ಕೋನಿಕಲ್ ಫ್ಲಾಸ್ಕ್ ಅಂತ ಇರುತ್ತೆ. ಆ ಕೋನಿಕಲ್ ಫ್ಲಾಸ್ಕ್ ಅಥವಾ ಈ ಟೆಸ್ಟ್ ಟ್ಯೂಬ್ ಅನ್ನೋದು ಬಿಸಿ ಆಗಿರುತ್ತೆ. ಈ ಬಿಸಿ ಆಗಿದ್ದಕ್ಕೆ ಕಾರಣ ಏನು? ಯಾವುದೋ ಒಂದು ಕ್ರಿಯೆ ನಡೆದಿದೆ ಅಂತ ಅರ್ಥ. ಇವೆಲ್ಲ ಏನು ತೋರಿಸುತ್ತೆ? ಯಾವುದೋ ಒಂದು ಕ್ರಿಯೆ ನಡೆದಿದೆ. ಆ ಕ್ರಿಯೆ ಏನು ಅಂತ ಈಗ ನಾವು ಅರ್ಥ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಯಾವ ಕ್ರಿಯೆ ನಡೆದಿದೆ ಅಂತ ಅನ್ನೋದಕ್ಕೆ ಈ 4 ರೀತಿ ವೀಕ್ಷಣೆಗಳು ಬರುತ್ತೆ. 4 ವೀಕ್ಷಣೆಗಳು. ಯಾವ್ಯಾವ 4 ವೀಕ್ಷಣೆಗಳು ಅಂತಂದ್ರೆ, ಸ್ಥಿತಿ ಬದಲಾವಣೆ ಅಂತ ಕರಿತೀವಿ. ಸ್ಥಿತಿ ಬದಲಾವಣೆಯಲ್ಲಿ ಯಾವುದ್ಯಾವ್ದು ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ಸೋಡಿಯಂನ ನೀರಲ್ಲಿ ಹಾಕ್ತೀರಾ, ಅದೇನಾಗುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ವಿತ್ ಲಿಬರೇಷನ್ ಆಫ್ H2. H2 ಗ್ಯಾಸು ಹೊರಗೆ ಬರುತ್ತೆ. ಇಲ್ಲಿ ಏನು? ಸೋಡಿಯಂ ಅನ್ನೋದು ಸಾಲಿಡ್ ಮೀನ್ಸ್ ಘನ ಸ್ಥಿತಿಯಲ್ಲಿರುತ್ತೆ. H2 ಅಂದರೆ ನೀರು ಅಂದರೆ ಏನಾಗುತ್ತೆ? ದ್ರವ ಸ್ಥಿತಿಯಲ್ಲಿರುತ್ತೆ. ಇಲ್ಲಿ ಬಂದಂಥ ಉತ್ಪನ್ನ ಏನಾಗಿರುತ್ತೆ? ಇದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಮೀನ್ಸ್ ಅಂತ ದ್ರವ ರೂಪದಲ್ಲಿರುತ್ತೆ. ಅದೇ H2 ಏನಾಗಿರುತ್ತೆ? ಅನಿಲ ರೂಪದಲ್ಲಿರುತ್ತೆ. ಇಲ್ಲಿ ಪ್ರತಿವರ್ತಗಳಲ್ಲಿ ಯಾವ ಎರಡು ಡಿಫರೆಂಟ್ ಮೀನ್ಸ್ ಬೇರೆ ಬೇರೆ ಸ್ಥಿತಿಯಲ್ಲಿ ಇದ್ದಂಥದ್ದು ಇಲ್ಲಿ ಉತ್ಪನ್ನ ಆದಾಗ ಒಂದೇ ರೀತಿಯ ಉತ್ಪನ್ನ ಆಗುತ್ತೆ. ಇಲ್ಲಿ ಯಾವುದೋ ಬೇರೆ ಬೇರೆ ಇದ್ದಂಥದ್ದು ಸ್ಥಿತಿ ಬದಲಾವಣೆ ಆಗಿದೆ. ಇಲ್ಲಿ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಸೋಡಿಯಂ ಇದ್ದಿದ್ದು ಇಲ್ಲೇನಾಗಿದೆ? ಲಿಕ್ವಿಡ್ ಆಗಿದೆ. ಹಾಗಾಗಿ ಇಲ್ಲಿ ಸ್ಥಿತಿ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಉದಾಹರಣೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. NaCl ಅಂದರೆ ಸಾಮಾನ್ಯ ಉಪ್ಪು ಅಂತ ಅರ್ಥ. ಈ ಸಾಮಾನ್ಯ ಉಪ್ಪನ್ನು ನಾವು ನೀರಿನೊಂದಿಗೆ ಮಿಕ್ಸ್ ಮಾಡಿದಾಗ ಉಪ್ಪು ನೀರು ಆಗುತ್ತೆ. ಅದೇ ರಿಯಾಕ್ಷನ್ ಇದು. ಅದು ಏನಾಗುತ್ತೆ? NaOH ಆಗುತ್ತೆ ಪ್ಲಸ್ HCl. ಓಕೆನಾ. ಇವೇನಾಗುತ್ತೆ? ಎರಡು ಲಿಕ್ವಿಡ್ ಮೀನ್ಸ್ ದ್ರವ ಸ್ಥಿತಿಯಲ್ಲೇ ಬಂದಿರ್ತದೆ. ಎರಡು ಬಂದಿರತಕ್ಕಂಥ ಉತ್ತರ. ಇದು ಸೋಡಿಯಂ ಉಪ್ಪು ಯಾವ ಸ್ಟೇಟಲ್ಲಿರುತ್ತೆ? ಘನ ಸ್ಥಿತಿಯಲ್ಲಿರುತ್ತೆ. ನೀರು ಯಾವ ಸ್ಥಿತಿಯಲ್ಲಿರುತ್ತೆ? ದ್ರವ ರೂಪದಲ್ಲಿರುತ್ತೆ. ಓಕೆನಾ. ಇಲ್ಲಿ ನೋಡ್ರಿ, ಸ್ಥಿತಿ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಉದಾಹರಣೆ. ಈಗ ನೆಕ್ಸ್ಟ್ ಯಾವ್ದು ತಗೋಬೋದು? ಬಣ್ಣದಲ್ಲಿ ಬದಲಾವಣೆ ಅಂತ ತಗೋಬೋದು. ಬಣ್ಣದಲ್ಲಿ ಬದಲಾವಣೆ. ಈ ಬಣ್ಣದಲ್ಲಿ ಬದಲಾವಣೆ ಅಂದರೆ ಯಾವುದು ತಗೋಬೋದು? ನಾನು ನಿಮಗೆ ಹೇಳಿದೆ, ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡನ್ನು ಮಿಕ್ಸ್ ಮಾಡಿದಾಗ ಸೀಸದ ಅಯೋಡೈಡ್ ಬರುತ್ತೆ ಅಂತ. ಅದು ಯಾವ ಕಲರ್ ಇರುತ್ತೆ? ಹಳದಿ ಕಲರ್ ಇರುತ್ತೆ ಅಂತ ಹೇಳಿದೆ. ಓಕೆನಾ. ಅದೇ ರಿಯಾಕ್ಷನ್ ಇಲ್ಲಿ ಬರೆಯೋಣ. ಸೀಸ ಅಂದರೆ ಲೆಡ್ ಅಂತ ಕರಿತೀವಿ. ಸೊ Pb ಅದರ ಸಂಕೇತ PbNO3 ಟ್ವೈಸ್ ಪ್ಲಸ್
ಪೊಟ್ಯಾಷಿಯಂ ಅಯೋಡೈಡ್ ಗಿವ್ಸ್ ರೈಸ್ ಟು ಏನಾಗುತ್ತೆ, ಪೊಟ್ಯಾಷಿಯಂ ಅಯೋಡೈಡ್ ಪ್ಲಸ್ KNO3 ಅಂದರೆ ಏನಾಗುತ್ತೆ, ಪೊಟ್ಯಾಷಿಯಂ ನೈಟ್ರೇಟ್ ಆಗುತ್ತೆ. ಓಕೆನಾ. ಇಲ್ಲಿ ಹಳದಿ ಬಣ್ಣ ಬರ್ಲಿಕ್ಕೆ ಕಾರಣ ಯಾವುದು, PbI2. ಇನ್ನೊಂದು ಬಣ್ಣದಲ್ಲಿ ಬದಲಾವಣೆ ಅಂತ ಅಂದರೆ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಇದೆ, ಗೊತ್ತಾ ನಿಮಗೆ? ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಮೆರಿಕಾದಲ್ಲಿದೆ. ತೋರಿಸ್ತೇನೆ. ಸಾರಿ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಇಲ್ಲಿದೆ ನೋಡಿ, ನೀವು ನೋಡಿರ್ತೀರಾ ಇದನ್ನು. ಇಮೇಜೇ ಬರ್ತಾ ಇದೆ ಇದರಲ್ಲಿ. ಇಲ್ಲಿ ನಿಮಗೆ ಕಾಣ್ತಾ ಇದೆಯಾ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ಕಾಣ್ತಾ ಇದೆ ನೋಡಿ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅದು ಹಸಿರು ಬಣ್ಣಕ್ಕೆ ಬರ್ಲಿಕ್ಕೆ ಕಾರಣ ಏನು? ಹೌದಾ, ಬೋರ್ಡ್ ಕಾಣ್ತಾ ಇದೆಯಾ? ಬೋರ್ಡ್ ಕಾಣ್ತಾ ಇದೆಯಾ ಯಾವ್ದಾದ್ರು? ಹಲೋ, ಬೋರ್ಡ್ ಯಾರಾದ್ರೂ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಲ್ಲ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾಕೆ ಹಸಿರು ಬಣ್ಣಕ್ಕೆ ತಿರುಗಿದೆ? ಕಂಚು ಬಿಸಿಲಿಗೆ ಮತ್ತು ಮಳೆಗೆ ಆ ರೀತಿ ಆಗಿರುತ್ತೆ. ಸೊ ಏನು ಬಿಸಿಲು ಅಂತಂದ್ರೆ ಏನು ತಗೋಬೋದು, ಹೀಟ್ ಅಂತ ತಗೋಬೋದು. ಹೀಟನ್ನು ಈ ಸಿಂಬಲ್ ತೋರಿಸ್ತೀವಿ. ಮಳೆ ಅಂತ ಏನು ತಗೋಬೋದು, ವಾಟರ್ ಅಂತ ತಗೋಬೋದು. ಓಕೆನಾ. ನೀರಿನ ಒಂದು ಕಂಟಿನ್ಯೂಸ್ ಅದ್ರ ಮೇಲೆ ಬೀಳೋದ್ರಿಂದ ಅದ್ರ ರಿಯಾಕ್ಷನ್ ಆಗಿ ತುಕ್ಕಿಡಿದ ಥರ ಆಗಿರುತ್ತೆ ಕಂಚು. ಹಾಗಾಗಿ ಅದು ಹಸಿರು ಬಣ್ಣಕ್ಕೆ ತಿರುಗಿರುತ್ತೆ. ಇದು ಬಣ್ಣದಲ್ಲಿ ಬದಲಾವಣೆಗೆ ಎಕ್ಸಾಂಪಲ್ ಆಗಿ ನಾವು ನೋಡ್ಬೋದು. ಓಕೆನಾ. ಇದನ್ನು ಬಿಟ್ಟರೆ ಇನ್ನೇನಿದೆ, ಅನಿಲದ ಬಿಡುಗಡೆ ಅಂತ ಇದೆ ಇಲ್ಲಿ. ಅನಿಲದ ಬಿಡುಗಡೆಗೆ ಯಾವ್ಯಾವ ಎಕ್ಸಾಂಪಲ್ ಕೊಡ್ಬೋದು ನಾವು, ಉದಾಹರಣೆಗಳನ್ನು ಅಂತಂದರೆ, ಈಗ ನೋಡ್ರಿ ಸೋಡಿಯಂ ಅಂತ ಇದೆ. ಸೋಡಿಯಮನ್ನು ನೀರಿನೊಂದಿಗೆ ವರ್ತಿಸಿದಾಗ ಏನಾಗುತ್ತೆ, ಅದೇ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಬರುತ್ತೆ, ಪ್ಲಸ್ H2 ಗ್ಯಾಸ್ ರಿಲೀಸ್ ಆಗುತ್ತೆ. H2 ಅಂದರೆ ಹೈಡ್ರೋಜನ್ ಗ್ಯಾಸ್. ಈ ಏನು ಮೇಲೆ ತೋರಿಸ್ತಾ ಬಾಣದ ಗುರು ತೋರಿಸ್ತಾ ಇದ್ದೀನಿ ಅಂದರೆ ಇದು ಗಾಳಿ, ಮೀನ್ಸ್ ಅನಿಲದ ಉತ್ಸರ್ಜನೆ ಆಗುತ್ತೆ ಅಂತ ಅರ್ಥ. ಓಕೆ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು, Zn ಪ್ಲಸ್ H2SO4. Zn ಅಂದರೆ ಸತು ಅಂತ. H2SO4 ಅಂದರೆ ಏನು, ಸಲ್ಫ್ಯೂರಿಕ್ ಆ್ಯಸಿಡ್. ಇದು ರಿಯಾಕ್ಟ್ ಆದಾಗ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಏನು ಉತ್ತರ ಬರುತ್ತೆ ಅಂತಂದರೆ ZnSO4 ಪ್ಲಸ್ H2. ಇಲ್ಲೂ ಹೈಡ್ರೋಜನ್ ಗ್ಯಾಸ್ ಹೊರಗಡೆ ಹೋಗುತ್ತೆ. ಓಕೆನಾ. ಅದೇ ರೀತಿ ನೆಕ್ಸ್ಟ್ ಯಾವುದು ನೋಡ್ಬೋದು, ತಾಪಮಾನದಲ್ಲಿ ಬದಲಾವಣೆ ಅಂತ ನೋಡ್ಬೋದು. ತಾಪಮಾನದಲ್ಲಿ ಬದಲಾವಣೆ ಅಂತಂದ್ರೆ ಏನು, ಈಗ ನೀವು ಸುಣ್ಣನ ನೀರಲ್ಲಿ ಹಾಕಿರ್ತೀರಾ,
ಈ ಸುಣ್ಣ ನೀರಲ್ಲಿ ಹಾಕಿದಾಗ ಕೊತ ಕೊತ ಕುದ್ದು ಆಮೇಲೆ ಅದು ಹಿಂಗೆ ಪಾತ್ರೆಯನ್ನು ಹಿಂಗೆ ಮೇಲೆ ಮುಟ್ಟಿದಾಗ ಬಿಸಿ ಅನಿಸುತ್ತೆ. ಯಾಕೆ? ಇಲ್ಲಿ ತಾಪಮಾನದಲ್ಲಿ ಏರಿಕೆ ಅಥವಾ ಇಳಿಕೆಯನ್ನು ಆಗಿರುತ್ತೆ ಅಂತ ಅರ್ಥ. ಇಲ್ಲಿ ನಾವು ಅದಕ್ಕೆ ಕೆಲವೊಂದಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಇಲ್ಲಿ ಜಿಂಕ್ ಅಂತ ಇದೆ. ಜಿಂಕ್ ಅಂದರೆ ಸತು ಅಂತ ಅರ್ಥ. ಸತು HCl ಜೊತೆಗೆ ರಿಯಾಕ್ಟ್ ಆಗುತ್ತೆ ಮತ್ತು H2SO4 ಜೊತೆಗೆ ರಿಯಾಕ್ಟ್ ಆಗುತ್ತೆ. HCl ಅಂತ ಅಂದರೆ ಏನು? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಅರ್ಥ. H2SO4 ಅಂದ್ರೆ ಏನು? ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಅರ್ಥ. ಈ H2SO4 ಅನ್ನು ನಾವು ಆ್ಯಸಿಡ್ಗಳ ರಾಜ ಅಂತ ಕರಿತೀವಿ, ಕಿಂಗ್ಸ್ ಆಫ್ ಆ್ಯಸಿಡ್ಸ್. ಓಕೆನಾ? H2SO4 ಅನ್ನು ಆಮ್ಲಗಳ ರಾಜ ಅಂತ ಕರಿತೀವಿ. ಓಕೆನಾ? ಇವು ಯಾವ ರಿಯಾಕ್ಟ್ ಆದಾಗ ಏನು ಬರುತ್ತೆ ಉತ್ತರ ಅಥವಾ ಉತ್ಪನ್ನ ಏನು ಬರುತ್ತೆ? ಸತುವಿನ ಕ್ಲೋರೈಡ್ ಪ್ಲಸ್ H2 ಬರುತ್ತೆ. ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಸತು ರಿಯಾಕ್ಟ್ ಆದಾಗ ಏನು ಬರುತ್ತೆ? ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಈ ಹೈಡ್ರೋಜನ್ ಗ್ಯಾಸ್ ಹೊರಗೆ ಹೋಗೋದ್ರಿಂದ ಇಲ್ಲಿ ತಾಪಮಾನ ಏರಿಕೆ ಆಗುತ್ತೆ ಅಂತ ಉದಾಹರಣೆ ನಾವು ಕೊಡ್ಬೋದು. ಓಕೆನಾ? ಇದೇ ರೀತಿ ರಾಸಾಯನಿಕ ಸಮೀಕರಣಗಳು ಅಂತಂದ್ರೆ ಏನು ಅಂತ ನೋಡೋಣ. ರಾಸಾಯನಿಕ ಸಮೀಕರಣಗಳು ಈಗ ನಾನು ಅದು ಹೇಳಿದ್ನಲ್ಲ, ಮೆಗ್ನೀಷಿಯಮ್ಮು ಆಮ್ಲಜನಕದ ಸಹಾಯದಿಂದ ಉರುಳಿಸಿದಾಗ ಏನಾಗುತ್ತೆ? ಬೂದಿ ಆಗುತ್ತೆ ಅಂತ. ಅಷ್ಟುದ್ದ ಬರೀಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಅಷ್ಟು ಟೈಮಲ್ಲಿ ಬೇರೆ ಏನಾದರೂ ಸಿಂಪಲ್ ಶಾರ್ಟ್ ಫಾರ್ಮಲ್ಲಿ ಬರಿಬೋದಾ? ಈಸಿಯಾಗಿ ಸರಳ ರೂಪದಲ್ಲಿ ಯಾವ್ದಾದ್ರು ಬರಿಬೋದಾ ಅನ್ನೋ ಸ್ಟಡಿ ಮಾಡಿದಾಗ, ಅಂದರೆ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಈ ರಾಸಾಯನಿಕ ಸಮೀಕರಣಗಳು ಅನ್ನೋ ಮಾಧ್ಯಮ ಅಥವಾ ಒಂದು ಮೀಡಿಯಾ ಅಥವಾ ಒಂದು ಮಾದರಿ ನಮಗೆ ಸಿಗುತ್ತೆ. ಹೆಂಗೆ ಅದರ ಸಂಕೇತಗಳ ಮೂಲಕ ಬರಿಬೋದು ಅಂತ ವಿಜ್ಞಾನಿಗಳೆಲ್ಲ ಕಂಡುಕೋತಾರೆ. ಓಕೆನಾ? ಅದು ಯಾವ ರೀತಿ ಕಂಡುಕೋತಾರೆ? ಅದು ಮೆಗ್ನೀಷಿಯಂ ಆಮ್ಲಜನಕದ ಸಹಾಯದಿಂದ ಉರಿಸಿದಾಗ ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತದೆ. ಇಷ್ಟು ಉದ್ದ ಲೈನ್ ಆಯ್ತು ಅದು, ಹೌದಾ? ಅದನ್ನು ನಾವು ಇನ್ನೂ ಶಾರ್ಟ್ ಫಾರ್ಮಲ್ಲಿ ಸೈಂಟಿಸ್ಟ್ಗಳು ಅಂದರೆ ವಿಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಮೆಗ್ನೀಷಿಯಂ ಪ್ಲಸ್ ಆಮ್ಲಜನಕ ಏನಾಗುತ್ತೆ? ಉತ್ಪನ್ನ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಓಕೆನಾ? ಇವನ್ನ ಏನಂತ ಕರಿತೀವಿ? ಎಡಗಡೆ ಇರ್ತಕ್ಕಂಥವನ್ನ ನಾವು ಪ್ರತಿವರ್ತಕಗಳು ಅಂತ ಕರಿತೇವೆ. ಬಲಗಡೆ ಇರ್ತಕ್ಕಂಥದ್ದನ್ನು ಏನಂತ ಕರಿತೇವೆ ನಾವು? ಉತ್ಪನ್ನಗಳು ಅಂತ ಕರಿತೇವೆ. ಓಕೆನಾ? ಇಷ್ಟುದ್ದ ಬರೆಯೋದನ್ನೇ ಇನ್ನೂ ಸಿಂಪಲ್ ಮಾಡ್ಬೋದಾ ಅಂತ ಇನ್ನೂ ಸೈಂಟಿಸ್ಟ್ಗಳು ಯೋಚನೆ ಮಾಡಿ ಆವರ್ತ ಕೋಷ್ಟಕದ ಸಂಖ್ಯೆಗಳು, ಧಾತುಗಳ ಸಂಕೇತಗಳನ್ನು ಇವರು ತಗೋತಾರೆ. ಯಾವ ರೀತಿ ಮಾಡ್ಬೋದು ಅಂತಂದರೆ, ಮೆಗ್ನೀಷಿಯಂ ಆವರ್ತ ಕೋಷ್ಟಕದಲ್ಲಿ ಮೆಗ್ನೀಷಿಯಂ ಅನ್ನು Mg ಅಂತ ಕರೀತಾರೆ, ಹೌದಾ? ಆಮೇಲೆ ಇಲ್ಲಿ ಆಮ್ಲಜನಕನ O ಅಂತ ಕರೆದಿದ್ದಾರೆ. ಆದರೆ ಆಕ್ಸಿಜನ್ನು ಯಾವತ್ತೂ ಸಿಂಗಲ್ ಫಾರ್ಮ್ ಅಂದರೆ O ಅಷ್ಟೇ ಆಗಿರೋದಿಲ್ಲ, ಬೇರೆ ಇನ್ನೊಂದು ಇನ್ನೊಂದು O ಜೊತೆಗೆ ಮಿಕ್ಸ್ ಆಗಿ O2 ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ? ರಿಯಾಕ್ಷನ್ನು O2 ಅಂತ ತಗೋಬೇಕಾಗತ್ತೆ. ಓಕೆನಾ? ಆಕ್ಸಿಜನ್ ಇನ್ ಪ್ರೆಸೆನ್ಸ್ ಆಫ್ ಆಮ್ಲಜನಕದ ಸಹಾಯದಿಂದ ಅಂತ ಕಾರಣಕ್ಕೆ O2 ಅಂತ ತಗೋತೀವಿ. ಏನು ಉತ್ಪನ್ನ ನಾವು ಸೂರ್ಯನೊಂದಿಗೆ ಉರಿಸಿದಾಗ ಅಂತ ಕಾರಣಕ್ಕೆ ಇಲ್ಲಿ ನಾವು ಟ್ರಯಾಂಗಲ್ ಅಂದರೆ ಸಣ್ಣ ತ್ರಿಭುಜವನ್ನು ಬಿಡ್ತೀವಿ. ಈ ಥರ ಸಣ್ಣ ತ್ರಿಭುಜ ಬಿಡ್ದಿದ್ದೀವಿ ಅಂದರೆ ಉರಿಸೋದು ಅಥವಾ ಬರ್ನ್ ಮಾಡೋದು ಅಂತ ಅರ್ಥ. ಏನಾಗುತ್ತೆ ಆನ್ಸರು? MgO. ಈ MgO ಅಂದ್ರೇನು? ಅದೇ ಮೆಗ್ನೀಷಿಯಂ ಆಕ್ಸೈಡ್ ಆಗಿರುತ್ತೆ. ಓಕೆನಾ? ಇಷ್ಟೇ ಸಿಂಪಲಾಗಿ ಬರೆಯೋಂಥ ಫಾರ್ಮನ್ನು ವಿಜ್ಞಾನಿಗಳು ತಂದು ಕೊಡ್ತಾರೆ. ಇದು ಇಷ್ಟೇ ಕರೆಕ್ಟಾ ಅಂತ ಅಂದಾಗ ಇಷ್ಟೇ ಕರೆಕ್ಟ್ ಅಲ್ಲ, ಇನ್ನೊಂದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ಹೇಳ್ತಾರೆ. ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಮೀನ್ಸ್ ಸರಿದೂಗಿಸೋದು ಅಂತ ಕರೀತಾರೆ.
ಇಲ್ಲಿ ನೋಡ್ರಿ, ಇಲ್ಲ ಇನ್ನೊಂದು ಸಲ ಬರಿತೀನಿ. mg ಪ್ಲಸ್ O2 ಗಿವ್ಸ್ ರೈಸ್ ಟು MgO ಅಂತ ಇದೆ. ಇಲ್ಲಿ mg ಎಷ್ಟಿದೆ? ಇಲ್ಲಿ ಪ್ರತಿವರ್ತಕಗಳಲ್ಲಿ ಎಷ್ಟಿದೆ? mg 1 ಅಂತ ಐತಿ. ಇಲ್ಲಿ ಎಷ್ಟಿದೆ? 1 ಐತಿ mg. ಇಲ್ಲಿ ಎಷ್ಟಿದೆ? ಆಕ್ಸಿಜನ್ ಎಷ್ಟಿದೆ? ಇಲ್ಲಿ 2 ಬಂದಿದೆ. ಇಲ್ಲಿ ಎಷ್ಟೈತಿ? ಕೇವಲ 1 ಐತಿ. ಇಲ್ಲಿ ನಾವು ಬ್ಯಾಲೆನ್ಸ್ ಇದನ್ನು ಸರಿದೂಗಿಸ್ಬೇಕಂದ್ರೆ ಇಲ್ಲಿ 2 ಬರಿತೀವಿ. ಇಲ್ಲಿ ಆಕ್ಸಿಜನ್ ಏನಾಗುತ್ತೆ? 2 ಆಗುತ್ತೆ. ಇಲ್ಲಿ ಆಕ್ಸಿಜನ್ ಏನಾಗುತ್ತೆ? 2 ಆಗುತ್ತೆ. ಆಕ್ಸಿಜನ್ ಸರಿದೂಗುದು. ಈಗ mg ಏನಾಯ್ತು? ಇಲ್ಲಿ 2 ಇರೋದಕ್ಕೆ 2ಕ್ಕೂ ಬರುತ್ತೆ. mg ಇದಕ್ಕೂ ಬರುತ್ತೆ, ಓಗೂ ಬರುತ್ತೆ, ಈ 2 ಅನ್ನೋದು. ಹೌದ್ರಾ? ಸೊ ಇದು ಎರಡಕ್ಕೂ ಈ ಥರ ನೋಡ್ರಿ. ಇಲ್ಲಿ 2mg ಅಂತ ಹಿಂಗೂ ಕನ್ಸಿಡರ್ ಮಾಡ್ಬೋದು, 2O ಅಂತಲೂ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಏನಾಗುತ್ತೆ? ಇಲ್ಲಿ 2mg ಇರೋದ್ರಿಂದ ಇಲ್ಲಿ 2 ಬರಿತೀನಿ, 2 ಬರಿತೀನಿ. ಈಗ ಎಲ್ಲ ಬ್ಯಾಲೆನ್ಸ್ ಆಯ್ತಾ? ಇಲ್ಲಿ 2mg ಇದೆ, ಇಲ್ಲಿ 2mg ಆಗುತ್ತೆ. ಇಲ್ಲಿ 2 ಬರೆದಿರೋದಕ್ಕೆ ಇಲ್ಲಿ O2 ಇದೆ, O2 ಇದೆ. ಇಲ್ಲಿ ಇಲ್ಲಿ 1 ಇದೆ, 2 ಇದೆ. ಇಲ್ಲಿ 2 1 2 1 2 ಆಗುತ್ತೆ. ಸೊ ಆಕ್ಸಿಜನ್ ಕೂಡ 2 ಆಗುತ್ತೆ. ಈಗೇನಾಯಿತು? ಇದು ಈಕ್ವೇಶನ್ ಬ್ಯಾಲೆನ್ಸ್ ಆಯಿತು, ಸರಿದೂಗಿಸಿದೀವಿ ಅಂತ ಅರ್ಥ. ಈಗ ಇನ್ನೊಂದಷ್ಟು ನೋಡೋಣ. ಈಗ ಇನ್ನೊಂದಷ್ಟು ಬರೀತೀನಿ. ಇವನ್ನ ನೀವು ಹೋಮ್ವರ್ಕ್ ಅಂತ ತಿಳ್ಕೊಂಡು ನನಗೆ ವಾಟ್ಸಪ್ ಮಾಡಿ. ಇದನ್ನು Na plus H2O gives rise to NaOH plus H2. ಓಕೆನಾ? ಇದಾದಮೇಲೆ NaCl plus H2O gives rise to NaOH plus HCl. ಅದಾದಮೇಲೆ Fe plus H2O gives rise to Fe3O4 plus H2. ಓಕೆನಾ? ಇವನ್ನ ನಿಮಗೆ ಹೋಮ್ವರ್ಕ್. ಇದು 1, ಇದು 2, ಇದು 3, ಈ 3 ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ. ಈಗ ನಿಮಗೆ ಅದರಲ್ಲಿ ಒಂದು ಕ್ವಶನ್ ಇದೆ, ಅಭ್ಯಾಸ ಅಂತ ಬರುತ್ತೆ ನೆಕ್ಸ್ಟಲ್ಲಿ. ಅಭ್ಯಾಸದಲ್ಲಿ ಫಸ್ಟ್ ಕ್ವಶನ್ ಇದೆ ನೋಡ್ರಿ. ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು, ಏಕೆ ಅಂತ ಇದೆ ನೋಡ್ರಿ. ಯಾರಾದ್ರೂ ಸೈನ್ಸ್ ಬುಕ್ ಓಪನ್ ಮಾಡಿದ್ದೀರಾ ನೀವು? ಯಾರಾದ್ರೂ ಸೈನ್ಸ್ ಬುಕ್ ಓಪನ್ ಮಾಡಿದ್ದೀರಾ? ಚೆಕ್ ಮಾಡಿ, ಅದರಲ್ಲಿ ಇದೆ ನೋಡಿ, ಅಭ್ಯಾಸ ಅಂತ ಇದೆ. ಶಾಂತ ಇದೆಯಾ? ಇದೆ. ಹಾ, ಏನು ಉತ್ತರ ಇರ್ಬೋದು? ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು. ಕಾರಣ ಏನಿರ್ಬೋದು? ಅದು ಕೂಡ ಕಬ್ಬಿಣದಂತೆ ತುಕ್ಕಿಡಿತಾ ಹೋಗುತ್ತೆ. ಓಕೆನಾ? ಈಗ ಹೇಳ್ತೀನಿ ಕೇಳ್ರಿ. ಮೆಗ್ನೀಷಿಯಂ ಏನಿರುತ್ತೆ ಅದು ಕಬ್ಬಿಣದ ರೀತಿಯೇ ಕಾಣುತ್ತೆ. ಕಬ್ಬಿಣದ ತಂತಿ ಥರನೇ ಮೆಗ್ನೀಷಿಯಂ ತಂತಿನೂ ಇರುತ್ತೆ. ಆ ಮೆಗ್ನೀಷಿಯಂ ತಂತಿ ಕಾಲಕ್ರಮೇಣ ಏನಾಗುತ್ತೆ? ತುಕ್ಕಿಡಿತಾ ಬರುತ್ತೆ. ಅಥವಾ ಏನಂತ ಅನ್ಬೋದು? ಆಮ್ಲಗಳ ಅಥವಾ ಆಕ್ಸೈಡ್ಗಳ ಪದರ ಉಂಟಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಉಪ್ಪಿನ ಕಾಗದದಿಂದ ಉಜ್ಜಿ ಅದಾದಮೇಲೆ ಅದನ್ನು ಉರಿಸ್ಲಿಕ್ಕೆ ನಾವು ಅನುವು ಮಾಡ್ಬೋದಾಗಿರುತ್ತೆ. ಓಕೆನಾ? ಅದನ್ನು ನಾವು ಬರೆಸ್ತೀನಿ, ಬರ್ಕೊಳ್ಳಿ. ಇಲ್ಲಿ ಬರೀತೀನಿ ನೋಡ್ರಿ. ಆ 1ನೇ ಕ್ವಶನಿಗೆ ಆನ್ಸರ್ ಇಲ್ಲಿ ಬರೆದಿರ್ತೀನಿ. ನಾನು ಮೆಗ್ನೀಷಿಯಮನ್ನು ಜಸ್ಟ್ mg ಅಂತ ಬರೆದಿರ್ತೀನಿ ನೋಡ್ರಿ. ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಲು ಮೊದಲು
ಸ್ವಚ್ಛಗೊಳಿಸಬೇಕು. ಏಕೆಂದರೆ ಪಟ್ಟಿಯ ಮೇಲೆ ಆಕ್ಸೈಡ್ಗಳ ಪದರ ಉಂಟಾಗಿರುತ್ತದೆ. ಹಾಗಾಗಿ ಉಪ್ಪಿನ ಕಾಗದದಿಂದ ಉಜ್ಜಿ ಉರಿಸಲು ಅನುಮತಿಸಬೇಕು. ಓಕೆನಾ? ಇದು ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಅಂತ ಕೇಳಿರೋ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಇವತ್ತಿಷ್ಟೇ ಕ್ಲಾಸು. ಯಾಕೋ ಕಮ್ಮಿ ಜನ ಜಾಯ್ನ್ ಆಗಿದ್ದಾರೆ, ಮತ್ತು ನಾಳೆ ಜಾಯ್ನ್ ಆದರೆ ಅವರಿಗೂ ಮತ್ತೆ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾರು ಅರ್ಥ ಆಗಿ ಎಷ್ಟು ಜನ, ಈಗ ಇಬ್ಬರು ಆಶಾ ಮತ್ತು ಶಾಂತ, ಅರ್ಥ ಆಗಿದೆಯಾ ಕ್ಲಾಸು? ಏನಾದರೂ ಡೌಟ್ ಇದ್ದರೆ ಕೇಳ್ರಿ, ಹೆಂಗೋ ಅರ್ಧ ಗಂಟೆ ಟೈಮ್ ಇದೆ. ಅಣ್ಣ ಹೋಮ್ವರ್ಕ್ ಹೇಳ್ತಿಲ್ಲ, ಇನ್ನೊಂದ್ಸರಿ ಹೇಳದ್ನ. ಹೋಮ್ವರ್ಕಾ? ಇಲ್ಲಿದೆ ನೋಡುವ. ಬ್ಯಾಲೆನ್ಸ್ ಮಾಡಬೇಕು, ಸಮೀಕರಣ ಸರಿದೂಗಿಸ್ಬೇಕು ಅಷ್ಟೇ. ಹಾಂ ಸರಿ, ಇಲ್ಲಿದೆ ನೋಡು. ಬರ್ಕೊಂಡಿದ್ದೀನಿ, ಅದಕ್ಕೆ ವಾಯ್ಸ್ ಕಟ್ ಆಯ್ತಾ? ಹಾಂ ಹಾಂ ಹಾಂ, ಈಗ ನೋಡು, ಈಗ ತಗೊಂಡ. ಹಾಂ ಹಾಂ, ಅವನು ಸರಿದೂಗಿಸ್ಬೇಕಷ್ಟೇ. ಆಯ್ತು. ಓಕೆನಾ? ಓಕೆ. ಆಶಾ, ಅನ್ಮ್ಯೂಟ್ ಮಾಡಮ್ಮ. ಎದುರು ಕಾಣ್ಬಿಡ್ತಾಳ ಅವಳು. ಶಾಂತ, ಇವತ್ತು ಕ್ಲಾಸ್ ಇಷ್ಟೇ ಸಾಕು ಆಯ್ತಾ? ಅಣ್ಣ ಹಾಂ ಸರಿ, ಬಾಯ್. ಬಾಯ್. ಹಾಂ.